ಅಗ್ಗದ ರಂಡಾರು ಸೀರೆ 800 ರೂಪಾಯಿ ಹೇಳ್ತಾರೆ ನೋಡು. ಬಿಡಾಡ್ಯಾರು ಒಟ್ಟು ನಮ್ಮದೇ ಇಲ್ಲ ಅಂತಾರೆ ನೋಡಿ ಇವರು. 10 ರೂಪಾಯಿ ಕೊಟ್ಟು ತಂದಿನ ಅಂತ ಹೇಳಿ ನಾನು ಎಲ್ಲಾರು ಒಂದು ಬಿಲ್ಡಪ್ ತೊಗೊಂಡು ಚಲೋ ಅನಿಸ್ಕೋಬೇಕತ್ತ ನಾ ಬಂದ್ರೆ ನನಗೆ ಒಳ್ಳೆ ಮಾತಾಡ್ತಾರೆ ಇವರು. ಇರ್ಲಿ ತಡಿ, ಸಂಘಕ್ಕೆ ತೋರಿಸ್ತೀನಿ. ಸಂಘವ ಪಟ್ಟನೆ ನಂಬಿ ಬಿಡ್ತಾಳೆ. ಅದಕ್ಕೆ ಸೀರೆದು ಪೀರೆದು ಏನೂ ಗೊತ್ತಿರೋದಿಲ್ಲ. ಆಕಿನ ಮುಂದೆ ಹೇಳಿದ್ನಂದ್ರೆ ಆಕೆ ಊರ ಮಂದಿಗೆ ಎಲ್ಲ ಹೇಳ್ಕೊಂಡ್ಬಿಡ್ತಾ. ಸಂಘವಕ್ಕ ಅದೇ ನಮ್ಮ ಮನ್ಯಾಗ ಯಾರ ಯವ್ವ? ಅದೀನಿ ಮನ್ಯಾಗ ಇರ್ತೀನಿ. ಮನ್ಯಾಗಿಲ್ಲ ಅರ್ಧ ಮತ್ತೇನು ಸುಡ್ಕಾಡ್ದಾಗಿರ್ಲೇನ ಯಾರ ಇಕ್ಕೇನ ಯವ್ವ? ಹೆಂಗಾರ ಮಾತಾಡಕತ್ತವಲ್ಲ ಯಾರನ್ನ ತಿಳ್ಕೊಂಡಿರ್ಬೇಕು ಬಿಡ. ಅದಕ್ಕ ನಾಟ. ಸಂಘವಕ್ಕ ಅಲ್ಲ ಕೂಡಿ ನಾ ಕುಸುಮ ಇದ್ದೀನಿ. ಏನ್ ಮಾಡಕತ್ತಿ? ಬಾರ ಯವ್ವ ಹೊರಗ. ಅಯ್ಯ ಕುಸುಮ ನೀಯನ? ನಾನ ಬೇರೆ ಯಾವರ ಆವೇನ ನಾಯಿಗಳು ಬಂದಿರ್ಬೇಕು ಯಾವರ ಕೇಳಿಸಿದ್ರ ಹಂಗನ್ನವ. ಏನ್ ಅನ್ಕೋಬೇಡ ಬಾ. ಅಲ್ಲ ಇಲ್ಲೇ ನಿಂತಿಲ್ಲ, ಒಳಗ್ ಬರುದಿಲ್ಲನ? ಬಾ ಒಳಗ್ ಬಾ. ಅಯ್ಯ ಬರ್ತೀನಿ ತಡಿ ಯವ್ವ. ಅಲ್ಲ ಯಾರು ತಿಕ್ಕೊಂಡಿದಿ? ಅಲ್ಲ ಎಂತ ಪರಿ ಜೋರ ಸಿಟ್ಲ ಬೇಕತ್ತೀರಿ? ಯಾರು ತಿಕ್ಕೊಂಡಿದ್ಯಾ? ಅಯ್ಯ ಏನೇನು ಹೇಳವ, ಹಿಂಗ ಇರ್ತಾವಲ್ಲ ಓಣ್ಯಾಗ ನಾಯಿಗಳು, ಹುಚ್ಚ ನಾಯಿಗಳು. ಒಟ್ಟು ನಮ್ಮ ಮನೆ ಸುದ್ದಿನೇ ಬೇಕಾಗಿರ್ತೈತಿ, ನಂದ ಸುದ್ದಿ ಬೇಕಾಗಿರ್ತೈತಿ ಮಾತಾಡಕ. ಮತ್ತೆ ಹೋಗ್ತಾ ಬರ್ತಾ ಕಾಲ್ ಕೆರ್ಕೊಂಡು ಜಗಳ ಮಾಡ್ಕೊಂಡು ಏನಂತಾರಲ್ಲ, ಒಟ್ಟು ನಾನು ನೆಮ್ಮದಿಯಾಗಿ ಇರಾಕ ಬಿಡುದಿಲ್ಲ. ಒಟ್ಟ ಹೇಳಿ ಹೆಂಗ್ಸರ್, ಓಣ್ಯಾನ ಹೆಂಗ್ಸರ್. ಅಯ್ಯೋ ಯಾಕ ಏನಾತ? ಅಲ್ಲ ಇಂಥ ಪರಿ ಸಿಟ್ಟು ಮಾಡ್ಕೊಂಡು ನಾ ಯಾವತ್ತೂ ನೋಡಿಲ್ವಾ ನಿನಗೆ ಇಟ್ಟು ಪರಿ ಸಿಟ್ಟು ಮಾಡ್ಕೊಂಡಿದ್ದು ಅಂತದೇನತ್ತ? ಯಾಕ ಅದ ಅಲ್ಲ ಆಳಕಿ ಗಿರಿಜಿ ದೊಡ್ಡ ಏನು ಈಗ ಭಾರಿ ದೊಡ್ಡ ಇದು ಆಗ್ಬಿಟ್ಟಾಳ. ಈಸ್ ದಿನ ಸೊಸಿಗೆ ಎಟ್ಟು ಕಿರಿಕಿರಿ ಕೊಟ್ಟದ್ದು ಏನು ಎಲ್ಲ ಮರ್ತು ಹೋಗ್ಯಾಳ. ಈಗೇನು ಭಾಳ ದೊಡ್ಡ ಸೊಸಿ ತಾನು ಒಂದ ಹೊಟ್ಟ ಹುಡ್ದೋರ್ಸಿತ್ತು ಇದು ಮಾಡ್ತಾಳೆ. ನನಗ ನಾಟಕ ಮಾಡ್ಕೊಂಡು ನನಗ ಅನ್ನ ಬರ್ತಾಳ. ನಿನ್ನ ಸೊಸಿಗೆ ನೀನು ನೋಡ್ಕೊಳ್ಳಿಲ್ಲ, ನೀನು ಹಂಗೆ ಮಾಡಲಿಲ್ಲ, ನೀನು ಹಿಂಗೆ ಮಾಡಲಿಲ್ಲ ಅಂತ ಹೇಳ್ಕಿಸಿಂದ್ರ. ಅಯ್ಯ ಹೌದನ? ಯಾರು ಗಿರ್ಜಾ ಒಂದನ ಇದು ಅಂದ್ರ ಜಗಳ? ಹೋಲ್ ಬಿಡ. ಆ ಗಿರ್ಜಾವನ್ ಬಾಯಿ ಕೊಡಕತ್ತೇನ? ಮೊದಲ ಊರು ಹರಕೆ ಅಂಟದ. ಮತ್ತೆ ಆಟಿದ್ದಲ್ಲ ನಮ್ಮ ತಾಟ ಬಡ್ಡಿ ವ್ಯವಹಾರ ಮಾಡಿದ್ದಕ್ಕಿ ಸುಮ್ಕ ಆದ್ರ ಬಡ್ಡಿ ವ್ಯವಹಾರ ಮಾಡ್ತಿಲ್ಲ ನಾಟ್. ಹಂಗ ಅಂತ ಬಿಡು. ಅದ್ರ ತಂದು ತಲೆ ಕೆಡ್ಸ್ಕೊಬಿಡ್ಬಿಡ ನೀನು. ನೀ ಯಾಕೆ ತಲೆ ಕೆಡ್ಸ್ಕೊಳಕತ್ತಿ? ಯಾಕಿಂದೆ ಇರ್ತಾವ ಹಂಗ ನಾಯಿಗಳು. ನನಗೂ ಏನ್ ಬಿಡ್ತಾರ ನೋಡು. ಈಗ ನಾಗವನಂತಕ ಜಂಪರ್ ಹುಡ್ಸಿದ್ರತ್ತ ಹೋಗಿನ. ಮತ್ತೆ ಇವ ಬಾಯ್ ತಪ್ಪಿ ಬಂದೇ ಬಿಡ್ತಲ್ಲ. ನಾಗವನಂತ ಹೋಗಿ ನನ್ನ ಸಿಟ್ಟ ಕಣಿಕಿ ಅಲ್ಲೆಲ್ಲ ಕಳ್ಬಿಡು. ಏನ ಕಲಕ್ ಹೇಳ್ತೀನಿ. ಯಾಕ ಅರ್ಧಕ್ಕೆ ನಿಂದ್ರಿಸಲ್ಲ? ಏನ ಅನ್ನತಿಲ್ಲ ನಾಗವಂತ? ಏನು ಏನಿಲ್ಲ ಅದ ನಿನ್ ಸುಶಿಯವ ನಾಗವ ಏನ ಭಾಳ ಕಮ್ಮಗ್ ಜಂಪಾರ್ ಹೊಲಿತಾಳತ್ತ. ಅದಕ್ಕ ನೋಡಮ್ ಹೆಂಗ್ ಹೊಲಿತಾಳತ್ತ ಹೇಳಿ ಹಾಕೊಂಡಂತ ಹೋಗಿದ್ನೆ. ಆಕಿನಂತಕ ಹೋದ್ರ ಬಿಡಾಡ್ಯಾರ ಕೂತಿದ್ರು ಓಸ್ರು. ಆಕಿನ ಗೆಳತಾರ ಆರ್ಲ ಊರ್ ಉದ್ದಾರ ಮಾಡ ಸುಬ್ಬ್ಯಾರ ಅದ ಬಸವ ಲತ್ತವ ಒಸ್ರು ಕೂತಿದ್ರ. ಮತ್ತ ಅವ್ರ ಜೋಡಿ ನಿಂಗಾವ್ ಬೇರೆ ಸೇರ್ಕೊಂಡ್ಬಿಟ್ಟಾಳ. ಈಗ ನಿಂಗಾವ್ ಅವ್ರಿಗೆ ಕಂಡ್ರ ಹಾಕಿದಿಲ್ಲ. ಈಗ ಏನದಂದ್ರ ನಿಂಗವ್ನು ಸೇರ್ಕೊಂಡಾಳ ಅವ್ರ ಜೊತೆ. ನಿಂಗವ್ನು ಸೇರ್ಕೊಂಡಾಳ ಈಗ ಅವ್ರ ಜೊತೆ. ಮತ್ತೆ ಯಾವಾಗನು ಸೇರಲ್ಲ ನಿಂಗವನ್ ಜೊತೆ. ಅದಕ್ಕೆ ಸೇರ್ಕೊಂಡಿರ್ಬೇಕು ತಗೋ. ಮತ್ತ ಸೇರ್ಕೊಂಡಿದ್ರ ಕೂತಿದ್ರು ಮಂದಿ ಕೂತ್ಕೇಶಿಂದ್ರ ಮೀಟಿಂಗ್ ಮಾಡಕತ್ತಿದ್ರು. ಯಾರು ಮಾತಾಡಕತ್ತಿದ್ರು ಯಾರಿಗೆ ಗೊತ್ತು. ಮತ್ತೆ ಯಾರು ಮಾತಾಡ್ತಾರ? ನಿಂದ ಮಾತಾಡಕತ್ತಿದ್ರ ಅನಿಸ್ತೈತಿ. ನಂದೇನ್ ಮಾತಾಡಕತ್ತಿದ್ರು ರಂಡಾರ ಅವರು? ಅವ್ರು ಏನಿಲ್ಲ. ಮತ್ತೆ ಅವ್ರನ್ನ ಬಾಯಿ ಹೊಲಿಗೆ ಹಾಕಿ ಬರ್ತೀನಿ ಹೋಗಿಶಿಂದ್ರ. ಏನ್ ಮಾತಾಡಕತ್ತಿದ್ರು ಅವ್ರು? ಅಯ್ಯ ಮತ್ತೇನ್ ಮಾತಾಡ್ತಾರ? ಯಾಕ ಅದ ಮತ್ತೆ ನಿನ್ ಮಗನಿಗೆ ಅಣ್ಣ ಮದುವೆ ಮಾಡಿದ್ದು ಸೊಸಿ ತಂದಿದ್ದು ಹೊಟ್ಟಾಗ ಬೆಂಕಿ ಕಲಿಸ್ದಂಗ ಆಗ್ಯದ ಅವ್ರಿಗೀಗ. ಅದಕ್ಕೆ ಮಾತಾಡ್ತಾ ತಗೋ ಅವರು. ನಾನು ಅದ ಅನ್ಕೊಂಡೆ ಚಲೋ ಇರೋರ್ನ ಕಂಡ್ರೆ ನಿಮ್ಗೆ ಆಗೋದಿಲ್ಲ ತಗೋರಿ. ಹಂಗ ಮಾತಾಡ್ಕೊಂಡಿರ್ರಿ ನೀವು. ಮಾತಾಡ್ಕೊಂಡ ಇರ್ರಿ. ಆಕಿ ಸಂಗವಕ್ಕ ಹಂಗ ಏನದಂದ್ರೆ ಬೆಳ್ಕೋತ ಹೋಗ್ಕಾಳಕಿ. ಚಲೋ ಸೊಸಿ ತಂದ ಆಕಿ ಏನು ನಿಮ್ಮಂತ ಹೊಟ್ಟೆ ಉರ್ಕೋರಿದ್ರಕ್ಕೆ ಏನಾಗತ್ತೆ ಹೇಳಿ ನಾ ಹಂಗ ಮನಸ್ನಾಗ ಅನ್ಕೊಂಡೆ ವಯವ. ಮಾತಾಡ್ರ ಮುಂದೆ ಹೇಳಿ ಆಮೇಲೆ ಅವು ಜಗಳ ಮಾಡಕ್ ನಿಂತು ಅಂದ್ರೆ ಎಲ್ಲಿ ಅಯ್ಯಕ್ಕ ಹೇಳಿ ಜೂಲ್ ನಾಯಿ ಬಂದಂಗ ಬರ್ತಾವ ಮೈ ಮೇಲೆ ಹೊಸ್ರು. ಅದಕ್ಕಾಯ್ವಾ ಹೌದನ? ಹೋಲ್ ಬಿಡು, ಬೇಷ್ ಮಾಡಿ ಬಿಡ. ಅಂತವ್ರ ಜೊತೆ ಏನ್ ಮಾತಾಡಿರ್ತೈತಿ. ಮತ್ತೆ ಯಾಕೆ ಹೋಗಿದ್ದಿ? ಜಂಪರ್ ಹೊಲಿಸಕ್ ಹಾಕಿದ್ದೇನೆ ಮತ್ತೆ? ಇಲ್ವಾ ಯಾಕ ಹಾಕಿಲ್ಲ. ಅಲ್ಲ ಯಾಕ 400 ರೂಪಾಯಿ ಅಂತಕ್ಕ ಜಂಪರ್ ಹೊಲಿಲಕ್ಕ? ಅಲ್ಲ ಏನೈತಿ ಇಟ್ಟು ಮಾರಂದ್ರೆ ಸುಟ್ಟು ಮಾರಕ ನಿನ್ ಸುಶಿ ಅವ್ವ ಬಾರಿ ಬಿಡು. ಏ ಕುಸುಮ ನನ್ ಸೊಸಿ ಅನ್ನಕ್ ಹೋಗ್ಬೇಡ ನೋಡಾಕಿ. ಆಕಿ ಯಾಕೆ ನನ್ ಸುಶಿ ಹಾಕಲ್ಲ? ನೀನು ಕೊಡಿ ಮನಿಂದ ಹೊರಗೆ ಹೋದ್ಮೇಲೆ ಆಯ್ತು ಮುಗಿತು. ಆಕಿಗೂ ನಮಗೂ ಏನಿಲ್ಲ. ಸೊಸಿಗಿಸಿ ಏನಲ್ಲಕ್ಕಿ ನಂದು. ಹೌದು ಬಿಡಕ್ಕ, ನೀ ಹೇಳೋದು ಕರೆ ಐತಿ ಬಿಡ. ಅಲ್ಲ ನಿನಗ ಬ್ಯಾಡಂದ್ಮೇಲೆ ಮತ್ತೆ ನಿನ್ ಮನೆಯಿಂದ ಹೊರಗೆ ಹೋದ್ಮೇಲೆ ಆಕೆ ಯಾಕೆ ನಿನ್ ಸುಶಿ ಹಾಕಲ್ಲ? ಹೌದು ಬಿಡ ಕರೆ ಬಿಡ. ಅದಕ್ಕೆ ಬಾಯ್ಕ ಹಾಕ್ಲಿಲ್ಲ ಬಾಯ್ಕ. ಅಲ್ಲ ಯಾಕ 10,000 ರೂಪಾಯಿ ಕೊಟ್ಟು ಸೀರೆ ತಗೊಂಡಿನಿ. ಇಂಥ ಚಂದ ಸೀರೆ ಮತ್ತೆ ಆಕಿ ಕಡಿಸಿ ಬಿಡಿಸಿ ಇಟ್ಲಂದ್ರ 400 ರೂಪಾಯಿ ಕೊಡ್ತೀನಿ ಬಿಡು. ನಾನೇನು ದೊಡ್ಡದಲ್ಲ 400 ರೂಪಾಯಿ. 10,000 ರೂಪಾಯಿ ಕೊಟ್ಟು ಸೀರೆನ ತಗೊಂಡಿನಂದ್ರ 400 ರೂಪಾಯಿ ಕೊಡೋದೇನು ದೊಡ್ಡದನ? ಆದ್ರ ಚಂದ ಹೊಲಿಲಿಲ್ಲ ಮತ್ತೆ ಕಡಿಸಿದ್ಲಂದ್ರೆ ಏನ್ ಮಾಡಿ ಯಾಕ? ಅದಕ್ಕೆ ಹಾಕ್ಲಿಲ್ಲ, ಸುಮ್ ಬಂದ್ಬಿಟ್ಟೆ ತಗ. ನೋಡೋಣ ಕೊಡ ಸೀರೆ 10,000 ರೂಪಾಯಿ ಕೊಟ್ಟು ತಗೊಂಡಿ. ಯಾವಾಗ ತಗೊಂಡೆ ಸೀರೆದು? ಅಯ್ಯ ಯಾಕ ನಿನಗೆ ಹೇಳೇ ಇಲ್ಲಲ್ಲ ನಾನು. ಆದ ನಾನು ನಮ್ಮ ಮಕ್ಕಳ ಜೊತೆ ಟೂರ್ಗೆ ಹೋಗಿದ್ನ. ಪ್ರವಾಸಕ್ಕೆ ಹೋಗಿದ್ದೆ. ಪ್ರವಾಸಕ್ಕೆ ಒಂದು 8 ದಿನ ಕರ್ಕೊಂಡು ಹೋಗಿದ್ರು ಯಾಕ ನನ್ನ ಮಕ್ಕಳು. ನಾ ಏನು ಒಲ್ ಅನ್ನೆ ವಯವ ಕೇಳಿಲ್ಲ ಅವರು. ಅಯ್ಯ ನೀ ಯಾವಾಗ ಹೋಗಿ ಯಾವಾಗಿಲ್ಲ ಬಾ ಅಂತ ಹೇಳಿ ಜೋಡಿ ಮಾಡಿ ಕರ್ಕೊಂಡು ಹೋಗಿದ್ರ. ದೊಡ್ಡದು ಬಸ್ ಗತ್ತೆ ಇರ್ತದೆ ನೋಡ ಯಾಕ ಅಂತದೇ ಮುಗಿಸಿದ್ರು ನೋಡು. ಅವ್ರ ಹೊಸರು ಸೇರ್ಕಿಸಿಂದ್ರ ಒಂದು 6-7 ಮಂದಿ ಆಗಿದ್ವಿ. ಮತ್ತೆ ಹೊಸರು ನನ್ನ ಮಕ್ಕಳೇ ಎಲ್ಲರೂ ಸೇರ್ಕಿಸಿಂದ್ರ ಅಂತ ದೊಡ್ಡದು ಇದು ಮುಗಿಸಿದ್ರ. ಮತ್ತೆ ಅವರು ಅದಕ್ಕೆ ಬಾರ ಇವ ಅಂತಂದ್ರ ಹಂಗಾಗಿ ಹೋಗಿದ್ನ. ಯಾಕ ಬ್ಯಾಡ ಅನ್ನವ ಇವ. ನಾ ಎಲ್ಲ ಸುಮ್ಮನೆ ನಾ ಏನು ಸೀರೆ ಉಟ್ಕೋತೀನಿ, ನಾ ಎದು ಕೊಡಿಸ್ತೀರಿ ಬ್ಯಾಡಂದೆ. ಕೇಳಿಲ್ಲ ಅವರು. ಹೊಸರು ಸೇರಿ ಕಿಶಿಂದ್ರ ಕೊಡಿಸಿದ್ರು. ಇನ್ನ 3-4 ಸೀರೆ ಕೊಡಿಸಿದ್ರೆ ಎಲ್ಲರೂ ಒಂದೊಂದು. ನಾನ ಏನ್ ಮಾಡ್ಲೆ ನಾ ಏನು ಸೀರೆ ಉಟ್ಕೋಕೆ ಬಿಡಕ್ಕೆ ನೀವ ಇನ್ನ ಎಲ್ಲರೂ ಹೋಗ್ತೀರಿ ಉಟ್ಕೋತೀರಿ ತಗೋರಕ್ಕೆ ಅವ್ರಿಗೆ ಕೊಟ್ಟಿನಿ. ಸುಮ್ಮ ಇದೊಂದು ಇರ್ಲಾಕ್ ಬಿಡು ಅಂತ ಹೇಳಿ ಮತ್ತೆ ಬೇಸರ ಮಾಡ್ಕೋತಾರ ತಗೊಳ್ಳಿಲ್ಲ ಅಂದ್ರೆ. ಅದಕ್ಕೆ ಇದೊಂದು ಸೀರೆ ತಗೊಂಡು ಬಂದೆ. 10,000 ರೂಪಾಯಿ ನೋಡಕ್ಕ ಇದು ಸೀರೆ. ಇವ ಹೌದನ? 10,000 ರೂಪಾಯಿ ಸೀರೆ.
ಚಂದ ಐತಿ ಬಿಡ ಮೆತ್ತಗೈತಿ ಬಿಡ ಕುಸುಮ ಚಂದ ಐತಿ ಬಿದ್ದಿರ್ಬೇಕು ಮತ್ತೆ 10,000 ರೂಪಾಯಿ ಆ ಕಡೆ ಎಲ್ಲ ತುಟ್ಟಿರ್ತಾವ ಸೀರೆಗಳು ನಮ್ಮ ಕಡೆ ಹೆಂಗೆ ಸಸ್ತಾ ಇರೋದಿಲ್ಲ ಬಿಡ ತೊಟ್ಟಿದ್ದಿರ್ಬೇಕು ಏಕ ಗೊನ ತುಟ್ಟ್ಯಾವ ಸೀರೆಗಳಲ್ಲಿ ನಮಗ ಅನಿಸ್ತೈತಿ ಇದಕ್ಕೆ ಕಟ್ಟು ಬಿದ್ದಿರ್ಬೇಕು ಅನಿಸ್ತೈತಿ ನಮಗ ಆದ್ರ ಸೀರೆ ಬಕ್ಕಳು ತುಟ್ಟ್ಯಾವ ನಾ ಬ್ಯಾಡ ಅಂದ್ರೆ ಕೇಳಿಲ್ಲ ನನ್ನ ಮಕ್ಕಳು ತಗೋ ರೊಕ್ಕಕ್ಕೆ ಚಿಂತೆ ಮಾಡಬೇಡ ನೀ ರೊಕ್ಕ ಏಸ್ ಬೇಕಾದ ಸೋಲಕ್ಕ ನೀ ಚಂದ ಸೀರೆ ಉಟ್ಕೋತ ಹೇಳಿ ಕಿಶಿಂದ್ರ ಕೊಡ್ಸವ ಬ್ಯಾಡ ಅಂದ್ರೂ ಈ ನಾ ತಗೊಳ್ಳಿಲ್ಲ ಅಂದ್ರೆ ಮತ್ತೆ ಅದಕ್ಕೂ ಸಿಟ್ಟು ಮಾಡ್ಕೋತಾರತ್ತೆ ತಗೊಂಬಂದಕ್ಕ ಅದಕ್ಕೆ ಸುಮ್ಮನೆ 10,000 ರೂಪಾಯಿ ಕೊಟ್ಟು ಸೀರೆ ತಗೊಂಡು ಆಕಿನಂತಕ್ಕೆ ಹಾಕಿ ಯಾಕಯ್ಯವ ಮತ್ತೆ ಕೆಡಿಸಿಟ್ಲಂದ್ರೆ ಏನು ಮಾಡಲಿ ಮೊದ್ಲ ಬಿಡಾಡ್ಯಾರ ಹೊಸರು ಅಲ್ಲೇ ಇದ್ರ ಮತ್ತೆ ಅವ್ರ ಹೇಳೋರೆ ಬೇಕತ್ತಾರ ಕೆಡಿಸಿಬಿಡು ಅಂತ ಹೇಳಿ ಕಿಶಿಂದ್ರ ಹೊಟ್ಟೆ ಕಿಚ್ಚಿನ್ವ ಹೆಂಗಸರು ಎಲ್ಲರೂ ನಿನಗತ್ತೆ ಇರೋದಿಲ್ಲ ಸಂಗವಕ್ಕ ನೀ ನೋಡು 10,000 ರೂಪಾಯಿ ಅಂದ್ಕೂಡ್ಲೆ ಬಿದ್ದಿರ್ಬೇಕಂದಿ ಅಯ್ಯ ಅದ್ರಾಗ ಏನೈತಿ ಕುಸುಮ ಅಲ್ಲ ನೀ ಏನು ಸುಳ್ಳು ಹೇಳ್ತೇನೆ 800 ರೂಪಾಯಿ 1,000 ರೂಪಾಯಿ ಸೀರೆ ತಂದು ಕಿಸಿಂದ್ರ 10,000 ರೂಪಾಯಿ ಹೇಳಕ್ಕೆ ನಿನ್ಗೆ ಏನು ಹುಚ್ಚಿಡ್ತೈತೇನೆ ಸುಳ್ಳು ಹೇಳ್ತೇನೆ ನೀನು ಬಿದ್ದಿರ್ಬೇಕು ತಗೋ 10,000 ರೂಪಾಯಿ ಅದಕ್ಕೆ ಹೇಳಕತ್ತಿದಿ ಅದ್ರಾಗ ಏನೈತಿ ಬಾ ಯವ್ವ ನೀವು ಒಬ್ಬಕ್ಕೆರ ನಮ್ದಲೇ ತಾಯಿ ಇಲ್ಲಂದ್ರ ಹೂನವ ಅಕ್ಕ 10,000 ರೂಪಾಯಿ ಬಿದ್ದೈತಿ ನೋಡ್ವಾ ಯವ್ವ ಹೌದು ಬಿಡ ಮತ್ತೆ ಯಾಕೆ ಕಳಿಸ್ಲಕ್ಕೆ ಹೋಗಿ ಬಿಡ ಆಕಿನಂತಕ್ಕ ಅಗ್ಗದ್ರಂಡಿ ಮೊದ್ಲ ಕೆಟ್ಟ ಹೊಟ್ಟೆ ಕಿಚನ್ ಗುಣದ ಕಲ್ಯಾಳಾಕಿ ಕುಸುಮ ನಿನಗೆ ಗೊತ್ತಿಲ್ಲ ನಿನಗ ಎಲ್ಲಾರು ಆಕಿ ದೊಡ್ಡ ಪಾಪದಕ್ಕೆ ಅನ್ಕೊಂಡಾರ ಆದ್ರೆ ಆಕಿನಂತ ಬುಟಾಟಿ ಹೆಂಗ್ಸು ಯಾರು ಇಲ್ಲ ಆರ್ಲ ಅವರು ಚಿನ್ನಾಲರು ಹೊಸ್ರು ಅವರ ಒಷ್ಟ್ರು ಕೆಡ್ಸುದು ಬಿಡು ಚಲೋ ಮಾಡಿ ಹಾಕ್ಲಾರ್ದ ಹಾಕಿದ್ದೆ ಅಂದ್ರೆ ನಿನ್ ಜಂಪರ್ ಹಾಳ ಮಾಡ್ತಿದ್ರು ರೆಂಡಾರು ಹೊಸ್ರು ಕೂಡ್ಕೇಶಿಂದ್ರ ಅವರು ಕರೆ ಅಕ್ಕ ಅದಕ್ಕೆ ಹಾಕ್ಲಿಲ್ಲಕ್ಕ ಅಂದಂಗ ಮಜ್ಜಿಗಿನ ಅವನ ಏಕ ಸಂಗಮಕ್ಕ ಅಯ್ಯ ಮಜ್ಜಿಗೆನ ಅವ್ ಬಿಡೆ ತಡಿ ಏ ಈಕೆ ಕಮಲಾ ಬಾಯ್ ಬಂದಿಟ್ಟು ಏನ್ರಿ ಅತ್ತಿ ಯಾಕ ಕರೆದ್ರಲ್ರಿ ಈಗ ಒಂದು ಗ್ಲಾಸ್ ಮಜ್ಜಿಗೆ ತಂದು ಕೊಡು ಮಜ್ಜಿಗೆ ಆಗ್ಯಾವು ಸ್ವಲ್ಪ ಆಡೆ ಇಟ್ಟಿ ನೋಡಲ್ಲಿ ಮಾಡಾಗ ಇಟ್ಟಿ ನೋಡು ಒಂದು ಗ್ಲಾಸ್ನಾಗ ಹಾಕೊಂಡು ಬಂದು ಕೊಡು ವೈಲಿ ಈಕಿ ಕುಸುಮಾಕಾಗ ಬೇಕಾಗ್ಯವತ್ತ ತಂದು ಕೊಡು ಒಂದಿಸ್ ಅಂದಂಗೆ ಇವ್ರ್ಯಾರಿ ಅಯ್ಯ ಈಗ ಇಲ್ಲೇ ಬಾಜು ಮನೆಗೆ ಕುಸುಮಾಕ ನಮ್ಮ ಕುಸುಮ ಈಸಿನ ಟೂರಿಗೆ ಹೋಗಿದ್ಲಕ್ಕಿ ಪ್ರವಾಸಕ್ಕೆ ಹೋಗಿಲ್ಲ ಹಂಗಾಗಿ ನಿನಗೆ ಗೊತ್ತಿಲ್ಲ ನೋಡಿಲ್ಲ ನೀನು ಈಕಿ ಕುಸುಮ ನಮ್ಮ ಮನೆ ಬಾಜುದಕ್ಕಿ ಇವ ಸುಸಿ ಚಂದ ನೋಡು ಸಂಗಮಕ್ಕ ಚಲೋ ಮಾಡಿ ಬಿಡ ಚಂದ ಸುಜಿಗೆ ತಂದಿ ನೋಡು ಅದೇನ ಕರಿನಾಗಿ ಚಂದಿದ್ದಿಲ್ಲ ಬಾಕಿ ಆಕಿನ್ಕಿಂತ ಭಾಳ ಚಂದ ಬಿಡಕಿ ಭಾಳ ಕ್ಲೋಸ್ ಅನಿಸ್ತಾರೆ ಇವ್ರು ನಿಮಗ ಏನೇನ ಹೆಂಗಸ ಏನ ಗೂಜಾ ಮಾಡ್ಕೊತ ಏನ್ ಹೇಳಕತ್ತಿ ಹೇಳ ಚಂದಾಗಿ ಆದಾರಿ ಅತ್ತಿ ಬಾ ಕಾಸ ದೋಸ್ತ ಅನಿಸ್ತೈತಿ ನಿಮಗೆ ಇವರು ಆಯಾ ತಂಗಿ ಕೇಳ್ತಿಲ್ಲ ನಮ್ಮವ್ವ ನಾನು ಸಂಗವ ಒಂದ ಹೊಟ್ಟೆ ಹುಟ್ಟಿಲಟ್ಟ ಸಂಗವ ಅಂದ್ರೆ ನನ್ನ ಪ್ರಾಣ ನಾ ಅಂದ್ರೆ ಸಂಗವ ಪ್ರಾಣ ಗೊತ್ತೈತಿನ ನಾವೇನ್ ಮಾಡಿದ್ರು ಜೊತೆಗೆ ಮಾಡ್ತೀವಿ ನೋಡು ನಾನು ಟೂರಿಗೆ ಕರ್ಕೊಂಡು ಹೋಗ್ಬೇಕಂದಿದ್ದೆ ಸಂಗವಕ್ಕೂ ಆದ್ರೆ ಆಕಿ ಮತ್ತೆ ಮಗನ ಮದಿ ಬರೀ ಇತ್ತ ಮತ್ತೆ ನಿಮ್ಮದು ಮದಿ ಬರೀ ಇತ್ತಲ್ಲ ಹಂಗಾಗಿ ಬಿಟ್ಟು ಹೋಗಿದ್ದಟ್ಟ ಗೊತ್ತಾಯ್ತು ನೋಡ್ರಿ ಗೊತ್ತಾಯ್ತ್ರಿ ಗೊತ್ತಾತಿಲ್ಲ ಸಂಗವಕ್ಕ ಏನ ಹೇಳ್ವಾ ಸೊಸಿ ಭಾಳ ಚಂದ ನೋಡುವ ಇವ ನನ್ನ ದೃಷ್ಟಿ ಬಿಡ್ತೈತೆ ನಿನ್ನ ಕೂಡಿ ನದ್ರ ತೆಗಿ ಚಂದಾಗಿ ಆಮೇಲೆ ಯವ್ವ ತೆಗಿತೀನಿ ನದ್ರ ತೆಗಿಂಗಾಳೆ ವೈಕಿ ಹೋಗು ಕಮಲ ಒಂದು ಗ್ಲಾಸ್ ಮಜ್ಜಿಗೆ ಅಂತ ತಂದು ಕೊಡು ತೋರಿ ತಂದು ಕೊಡ್ತೀನಿ ತೋರಿ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿಗಿರತ್ತ ನಾನು ಅನ್ಕೋತೀನಿ ರೀ ಇವತ್ತಿನ ಒಂದು ವಿಶೇಷ ಏನಂತಂದ್ರೆ ನಾಳೆ 25ನೇ ತಾರೀಕು ನಮ್ಮ ವೀವರ್ಸ್ ಒಬ್ರದ್ದು ಬರ್ತ್ಡೇ ಐತ್ರಿ ಅವರು ಹಾವೇರಿ ಜಿಲ್ಲೆಯವ್ರಿ ಕನವಳ್ಳಿ ಅನ್ನೋ ಊರಿನವರು ಅವ್ರು ಹೇಳಿದ್ರು ನನ್ನ ಬರ್ತ್ಡೇ ವಿಶ್ ಮಾಡಿ ಅಂತ ಹೇಳಿ ಸುಮಾ ಅರ್ಜುನ್ ಅಂತ ಅವ್ರ ಹೆಸರು ಸುಮಾ ಅರ್ಜುನ್ ಅವರೇ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಒಂದಿನ ಅಡ್ವಾನ್ಸ್ ಆಗಿ ನಾನು ನಿಮಗೆ ಹ್ಯಾಪಿ ಬರ್ಡೇ ಹೇಳತ್ತೀನಿ ರೀ ನಿಮ್ಮ ಜೀವನ ಸುಖಮಯವಾಗಿರಲಿ ಯಾವಾಗಲೂ ನಕ್ಕೊಂತ ಇರ್ರಿ ಯಾವಾಗಲೂ ಖುಷಿಯಿಂದ ಇರ್ರಿ ಅಂತ ಹೇಳ್ತೀನಿ ದೇವರು ನಿಮ್ಗೆ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿರಿ ಒಳ್ಳೆಯದಾಗಲಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸುಮಾ ಅವರೇ ನೋಡಿರಲ್ರಿ ಹಿಂಗ ನಮ್ಮ ವಿಡಿಯೋಗೆಲ್ಲರೂ ಸಪೋರ್ಟ್ ಮಾಡಿರಿ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ ಆದರೆ ಸಮಯದ ಅಭಾವ ಇರೋದ್ರಿಂದ ನಂಗೆ ಸ್ವಲ್ಪ ಆಗ್ತಿಲ್ಲ ಆದರೂ ಟ್ರೈ ಮಾಡ್ತೀನಿ ರೀ ದಿನಕ್ಕೆ ನಾನು ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಹಂಗೆ ನಿಮ್ಮ ಆಜು ಬಾಜು ಮನೆಯವ್ರು ಇರ್ತಾರಲ್ರಿ ಎಲ್ಲರೂ ನಿಮ್ಮ ಗೆಳತರು ಅವರಿಗೂ ಹೇಳ್ರಿ ಒಂದಿಷ್ಟು ವಿಡಿಯೋ ನೋಡೋಕೆ ನಿಮ್ಮೊಂದು ಸಹಾಯ ನನಗೂ ಹೆಲ್ಪ್ ಆಕೈತ್ರಿ ಹಾಗಾಗಿ ಎಲ್ಲರೂ ಸಹಕಾರ ಹೀಗೆ ಇರಲಿ ಅಂತ ನಾ ಕೇಳ್ಕೊತ ವಿಡಿಯೋ ಮುಂದುವರ್ಸೋಣ ಬರ್ರಿ ಹಾಗಲಕಾಯಿ ಬೇವಿನಕಾಯಿ ಅಂದಂಗೆ ಈ ಕೇಳೋಣ ನಮ್ಮ ಅತ್ತೆ ಜೊತೆ ಮಾಡ್ತೀನಿ ನನಗೆ ಸೇರೆ ಮಾಡ್ತೀನಿ ತಡಿ ಮಜ್ಜಿಗೆ ಬೇಕಾ ಮಜ್ಜಿಗೆ ತಂದು ಕೊಡ್ತೀನಿ ತಡಿ ಅದಕ್ಕೆ ಹಾಕಿ ಸುನಂದನಂತಕ್ಕೆ ಹಾಕ್ಬೇಕಂದಿ ನೋಡ ಹಾಕ್ಲಿನ ಸುನಂದನಂತಕ್ಕೆ ಜಂಪರ್ ಹೊಲಿಲಕ್ಕ ಅಯ್ಯ ಹಾಕ ಕೊಡಿ ಹಾಕ ಪಾಪ ಸುನಂದಿ ಜೋಡಿ ಗಿರ್ಜವ್ವ ಏನು ಜಗಳ ಮಾಡಿದ್ಲು ಗೊತ್ತ ನಮ್ಮ ಮೊನ್ನೆ ಕೇಳ್ಬಾರ್ದವ ತಾಯಿ ಅಲ್ಲ ಹೆಂಗೆ ಬಡ್ಡಿ ಕೊಟ್ಟಾಳತ್ತ ಈಕೇನೋ ಸುನಂದನ 4 ತಿಂಗಳು ಆತತ್ತ ಬಡ್ಡಿ ಕೊಟ್ಟಿಲ್ಲತ್ತ ಅದಕ್ಕೆ ರಸ್ತಾದಾಗ ನಿಂತು ಹೆಂಗೆ ಬೈಬೇಕಂದಿ ನೀನು ಬಾಯಿ ಬಂದಂಗೆ ಬೈದ ನೋಡಕಿಗಿ ಅದು ಸುನಂದಿ ಪಾಪ ಗಿರಾಕಿಗಳು ಬರಲಾಗ್ಯಾವತ್ತು ಒಟ್ಟ ಈಗ ಹಂಗಾಗಿ ಬಡ್ಡಿ ಕಟ್ಟೋದು ಆಗಲಾಗೈತಕ್ಕ ಈಕಿನ ಕಿರಿಕಿರಿ ತಾಳಕ್ಕಾಗಲಾಗೈತೆ ಅಂತ ಹೇಳಿ ಆಳ್ಕೋತ ಹೇಳಕತ್ತಿತ್ತು ಪಾಪದು ಹೆಂಗ್ಸ ಹೌದನ ಎಲ್ಲ ಹೋಗಿ ಆ ಗಿರಿಜಿ ಅಂತ ಯಾಕೆ ಸಾಲ ಮಾಡ್ಯಾಳ ಈಕಿ ಬಿಡಾಡಿ ಈಕಿಗೇನು ಕಡಿಮೆ ತೇವ ಮನಾರು 700 ರೂಪಾಯಿ 800 ರೂಪಾಯಿ ಒಂದು ಜಂಪಾರ್ ಹೊಲಿತಾಳ ಈಕೇನು ಕಡಿಮೆ ಬಿಡು ಸಂಗವಕ್ಕ ಈಕಿನು ಭಾರಿ ಆಳಿಕಿ ಸುನಂದಿನು ಅಲ್ಲ ಈಕಿನು ಜಂಪಾರ ಎಷ್ಟು ತುಟ್ಟು ಹೊಲಿತಾಳ ಗೊತ್ತನ ನಿನಗೂ ಹೌದನ ಭಾಳ ತುಟ್ಟು ಹೊಲಿತಾಳ ಈಕಿನು ಇವ ನನಗೆ ಗೊತ್ತಿಲ್ವಾ ನಾನು ಹಿಂಗೆ ಯಾರ ಬಲ್ಲಿ ಅವ್ರ ಬಲ್ಲಿ ಇವ್ರ ಬಲ್ಲಿ ಒಂದೊಂದು ಹೊಲಿಸ್ತಿದ್ದೆ ಇಷ್ಟು ದಿನ ಅದ ನಾಗೋನ ಇದ್ದಳು ಆಕಿನ ಹೊಲ್ದು ಕೊಟ್ಟಿಲ್ಲ ಆಕಿ ಹೊಲ್ದು ಇನ್ನ ಜಂಪಾರ್ಗಳು ಹಂಗಾಗಿ ನಾನು ಹೊರಗೆ ಎಲ್ಲಿ ಹೊಲಿಸಿಲ್ಲ ಇನ್ನೇನು ಹೊಲಿಸ್ಬೇಕು ಮತ್ತೆ ಮುಂದಕ್ಕೆ ವಾಕಿನೂ ಎಲ್ಲ ಭಾರಿ ಆಯ್ತು ಇಬ್ರು ಅವರಾರ ಅಂದಂಗೆ ಅದೇನ ಗಿರಿಜವ್ವ ಈಚಿನ ಸೊಸಿ ಕಂಡ್ರೆ ಆಗ್ತಿದ್ದಿಲ್ಲ ಈಗ ಸೊಸಿ ಮೇಲೆ ಆಟ ಪ್ರೀತಿ ಬಂದಿತ್ತು ನಕ್ಕಿಗೆ ನಾನ ಗಾಬ್ರಾಗಿನೇ ನೀನು ಹಿಂದಕ್ಕೊಮ್ಮೆ ನಾಟಕ ಮಾಡಕತ್ತಿದ್ಲು
ನೋಡು 1 ಕೋಟಿ ರೂಪಾಯಿ ಬರ್ತಾವ ಅಂತ ಹೇಳಿ ಮತ್ತೇನು ಹಂಗ ನಾಟಕ ಆಯ್ತು ಏನು ಕರಕರನೆ ಸೊಸಿ ಮೇಲೆ ಆಟ ಪ್ರೀತಿ ಬಂದೈತು ಯಾವಕ್ಕೆ ಗೊತ್ತು ಆದ್ರೆ ಏನು ಸೊಸಿ ಅಂದ್ರೆ ಏನು ಅಂತ ಪರಿ ಮಾಡಾಕತ್ತಿದ್ದಳವ ಬಾರಿ ಐತಿ ಬಿಡು ಮಾಡ್ಲಿ ಸಿಗಲಕ್ಕೆ ಎಲ್ಲರೂ ಸಿಗಲ್ತರಿ ಮಾಡ್ತೀನಿ ಅಂದಂಗೆ ಸೊಸಿಗೆ ಮಕ್ಕಳಾಗಿಲ್ಲ ಏನ ಈತಿಗೆ ಅಲ್ಲೇ ಲೆಕ್ಕವಿನ ಇನ್ನ ಏನು ಮಕ್ಕಳೆಲ್ಲ ಮರಿ ಇಲ್ಲ ನೋಡು ಅದರ ಹೆಂಗಸ ಪ್ಯಾಂಟ್ ಹಾಕೊಂಡು ತಿರುಗ್ತೈತೆ ಊರು ತುಂಬ ಏನು ಹೇಳೋದಿಲ್ಲ ಬಿಡೋದಿಲ್ಲ ಅತ್ತೆ ಮಜ್ಜಿಗೆ ಅವ ತಗೊಂಬ ಅಂತೀರಿ ಎಲ್ಲರೂ ಮಜ್ಜಿಗೆ ಓಸು ಬ್ಯಾಕು ಕುಡಿದು ಹೋಗೈತೆ ನೋಡ್ರಿ ಮಜ್ಜಿಗೆ ಏನು ಒಂದು ಹನಿ ಮಜ್ಜಿಗೆ ಇಲ್ರಲ್ಲಿ ಖಾಲಿ ಸಟ್ ಆಯ್ತು ನೋಡ್ರಿ ತಂದು ತೋರಿಸ್ಲೇನ ಅಲ್ಲ ಆಸು ಮಜ್ಜಿಗೆ ಇಟ್ಟಿನಿ ಮಜ್ಜಿಗೆ ಕುಡ್ದೈತಿ ಬೆಕ್ಕ ಅಲ್ಲ ಬೆಕ್ಕ ಮಜ್ಜಿಗೆ ಕುಡಿತಾನ ನೀ ಏನು ಮಾಡಿದಿ ಮತ್ತೆ ಹೊಡೆ ಬರದಿಲ್ಲ ಮಜ್ಜಿಗೆ ಕುಡಿತಾನ ನೀವೇ ನನಗೆ ಹೇಳಿಟ್ಟಿದ್ರೇನ ಮಜ್ಜಿಗೆ ಇಟ್ಟಿನಿ ನೋಡ್ಕೊಂಡು ಕುಂದ್ರ ಕೇಕಿಸಿದ್ರು ನೋಡ್ಕೊಂಡು ಕುಂದಿರ್ತಿದ್ನಲ್ಲ ಹೇಳಿದ್ರಂದ್ರ ಕಾಯ್ಕೊಂಡು ನಾನು ಏನು ಗೊತ್ತೇ ನೀವು ಮಜ್ಜಿಗೆ ಇಟ್ಟಿದ್ದು ಮುಚ್ಚಬೇಕು ಮಜ್ಜಿಗೆ ಮೇಲೆ ಮುಚ್ಚಬೇಕು ಇಲ್ಲಾಂದ್ರೆ ಗುನ್ನಾಗಿ ಇಟ್ಕಿಸಿಂದ್ರ ಬ್ಯಾಕ್ಲ ಹಾಕಬೇಕು ಅಡಿಗೆ ಮನೆ ಬ್ಯಾಕ್ಲ ಇಟ್ಟು ಆಗಾಲ್ ತೆಗೆದು ಇಟ್ಕಿಸಿಂದ್ರ ಇಲ್ಲಿ ಬಂದು ನಿಂತು ಮಾತು ಹೇಳಕತ್ರ ನಾ ಏನು ಮಾಡಂದ್ರಿ ಬ್ಯಾಕ್ ಕುಡ್ದಾಕೈತೆ ನೋಡ್ರಿ ಇಲ್ರಿ ಮಜ್ಜಿಗೆ ಇದೇನು ಮತ್ತೆ ಇವ ಕರ್ಮ ಪಾಪ ಕುಸುಮ ಇವತ್ತು ಬಂದಿಲ್ಲ ಮಜ್ಜಿಗೆ ಕೇಳಾಕ ಆಯಾ ಕುಸುಮ ಬ್ಯಾಕ ಕುಡ್ದೋಗ್ತಾ ಮಜ್ಜಿಗೆ ನಾಳೆ ಕೊಡ್ತೀನಿ ತಗೋರ ನೀನು ಹೌದನ ಇರ್ಲಾಕ್ ಬಿಡ ಆತ್ ತಗೋ ನೀ ಇದಕ್ಕೆಲ್ಲ ಕೊಡ್ತಿದ್ವಾ ಮಜ್ಜಿಗೆ ಹಂಗ ಕೇಳ್ದೆ ಆತ್ ಬಿಡ ನಾಳೆ ಕೊಡಕತ್ತಿ ತಗೋ ತಂಗಿ ಎಷ್ಟು ಜೋರ್ ಮಾತಾಡ್ತಿ ತಂಗಿ ನೀನು ನೋಡಕ್ಕೆ ಹೊಳಗಿದ್ದಿ ಮಾತಾಡಿ ಜೋರ್ ಆಡ್ತಿಲ್ಲ ನಾ ಏನ್ ಜೋರ್ ಮಾತಾಡೀನ್ರಿ ನಿಮಗ ನಿಮ್ ಜೊತೆ ಯಾರು ಮಾತಾಡ್ಯಾರ ನಾನು ಮತ್ತೆ ಜೊತೆ ಮಾತಾಡಕತ್ತೀನಿ ನಾ ಏನ್ ಜೋರ್ ಮಾತಾಡೀನಿ ಯೋ ಕುಸುಮ ಆಮೇಲೆ ಬರ್ತೀನಿ ತಗೋರ ಬರ್ತೀನಿ ಒಂದೆರಡು ಕೆಲಸ ಐತಿ ನಂದು ಹೋಗೋದೈತಿ ಹೆಂಡಿ ಕಸ ಬಳಿದೈತಿ ಹಿಂದ ಮತ್ತೆ ಬರ್ತೀನಿ ತಗೋ ಆತ್ ಹೇಳವ ಬಾ ರೇಕ ಬಾ ಆಮೇಲೆ ಬಾ ಸಂಗಮಕ್ಕ ಮನೆಗೆ ಬಾ ತೋರಿಸ್ತೀನಿ ಟೂರಿಗೆ ಹೋಗಿ ಒಂದು ಸಾಮಾನು ತಂದೀನಿ ತೋರಿಸ್ತೀನಿ ಅಂತ ಆಮೇಲೆ ಬಾ ಆತ್ ಹೇಳ ಬರ್ತೀನಿ ತಗೋ ಹೊಂಡು ಬರ್ತೀನಿ ಅಂತ ಈಗ ನೋಡಾ ಕಮಲ ಹೇಳತ್ತೀನಿ ನಾನು ನಿಮ್ಮ ಮನ್ಯಾಗ ಏನು ಬೇಕಾದ್ರೆ ಮಾತಾಡ್ಕೋ ಮಂದಿ ಬಂದಾಗ ಒಂದಿಟ್ಟು ಹಳ್ಳಗೆ ಮಾತಾಡೋದು ಕಲಿ ನೀನು ಇಲ್ಲಾಂದ್ರೆ ಮಂದಿ ಎಷ್ಟು ಜೋರ ಆಳಲ್ಲ ಸುಶಿ ಅಂತಂತಾರ ಜರ ಹಳ್ಳಗೆ ಮಾತಾಡು ನಾ ಯಾಕೆ ಹಳ್ಳಗೆ ಮಾತಾಡ್ಬೇಕು ಯಾವಾಗ ಬಿಡಾಡೆ ಸಲುವಾಗಿ ನಾ ಹಳ್ಳಗೆ ಮಾತಾಡ್ಬೇಕು